ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಚಿತ್ರಾಧಾರಿತ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಇಸ್ ವೆರಿ ಇಂಪಾರ್ಟೆಂಟ್. 3ರಿಂದ 4 ಅಂಕಕ್ಕೆ ನಿಮಗೆ ಚಿತ್ರಾಧಾರಿತ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಚಿತ್ರಾಧಾರಿತ ಪ್ರಶ್ನೆಗಳು 4 ಅಂಕಕ್ಕೆ ಕೇಳ್ತಾರೆ. ಭೌತವಿಜ್ಞಾನ, ರಸಾಯನ ವಿಜ್ಞಾನ, ಜೀವವಿಜ್ಞಾನ, ಇವು 4ರಿಂದ ಸೇರಿ ನಿಮಗೆ 4 ಅಂಕಕ್ಕೆ ಚಿತ್ರಾಧಾರಿತ ಪ್ರಶ್ನೆಗಳು ಇರ್ತವೆ. ಅದು ಯಾವ ಭಾಗದಿಂದಲಾದರೂ ಕೇಳ್ಬೋದು. ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು, ಅಥವಾ ನಿಮಗೆ 1 ಅಂಕದಲ್ಲಿ ಕೇಳ್ಬೋದು, 2 ಅಂಕದಲ್ಲಾದರೂ ಕೇಳ್ಬೋದು. ಹಾಗಾಗಿ ಇದನ್ನು ಗಮನ ಕೊಟ್ಟು ಕಲ್ತ್ಕೊಳ್ಳಿ. ಸೊ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ. ಸೊ ಇದರಿಂದ ತಿಳಿದು ಬರುವುದೇನೆಂದರೆ ಏನು ನಮ್ಗೆ ಅರ್ಥ ಆಗ್ತಾ ಇದೆ ನೋಡಿ. ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊಲೆನಾಯ್ಡ್ನ ಸುತ್ತಲೂ ಏಕರೂಪ ಕಾಂತಕ್ಷೇತ್ರ ಇದೆ. ಪ್ರಬಲ ಕಾಂತಕ್ಷೇತ್ರದಲ್ಲಿ ಇರಿಸಿದ್ದಾರೆ ಸೊಲೆನಾಯ್ಡ್ ಅಂತ ಕೊಟ್ಟಿದ್ದಾರೆ. ಒಳಭಾಗದಲ್ಲಿ ಎಲ್ಲ ಬಿಂದುಗಳ ಕಾಂತಕ್ಷೇತ್ರ ಸಮನಾಗಿದೆ. ಯಾಂತ್ರಿಕ ಬಲವನ್ನು ಅನುಭವಿಸ್ತಾ ಇದೆ. ಆ್ಯಕ್ಚುಲಿ ಆ ಚಿತ್ರವನ್ನು ನೀವು ಗಮನಿಸಿದ್ರೆ ಸೊಲೆನಾಯ್ಡ್ನ ಒಳಭಾಗದ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರ ಸಮನಾಗಿದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಕೊಟ್ಟಿರೋವಂಥದ್ರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2ನೇ ಪ್ರಶ್ನೆ, ಎ ಮತ್ತು ಬಿ ರಚನೆಗಳ ವಿನ್ಯಾಸದಲ್ಲಿ ಅವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡುಬರುವ ಸಾಮ್ಯತೆ ಏನು? ಸೊ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಇಲ್ಲಿ ಶ್ವಾಸಕೋಶದ ಚಿತ್ರ ಕೊಟ್ಟಿದ್ದಾರೆ, ಇಲ್ಲಿ ಜೀರ್ಣನಾಳದ ಚಿತ್ರವನ್ನು ಕೊಟ್ಟಿದ್ದಾರೆ. ಇವೆರಡರಲ್ಲೂ ಏನು ಸಾಮ್ಯತೆಯನ್ನು ನೀವು ಕಾಣ್ಬೋದು ಅಂತ ಹೇಳಿದ್ರೆ, ಹೀರಿಕೊಂಡ ಆಮ್ಲಜನಕ ಮತ್ತು ಆಹಾರವನ್ನು ಎಲ್ಲ ಜೀವಕೋಶಗಳಿಗೆ ಸರಬರಾಜು ಮಾಡೋದು. ಹಾಗಾಗಿ ಈ 2 ಚಿತ್ರಗಳನ್ನು ನಾವು ಗಮನಿಸಿದ್ರೆ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ, ಹೀರಿಕೊಂಡಂತಹ ಆಕ್ಸಿಜನನ್ನು ಇಡೀ ದೇಹಕ್ಕೆ ಸರಬರಾಜು ಮಾಡ್ತಾ ಇದೆ. ಅದೇ ರೀತಿ ಇಲ್ಲಿ ಎಷ್ಟು ಆಹಾರವನ್ನು ಈ ಕರುಳು ಹೀರ್ಕೊಂಡಿದೆಯಲ್ಲಪ್ಪ, ಈ ಸಣ್ಣ ಕರುಳು, ಇದು ಕಂಪ್ಲೀಟಾಗಿ ಹೀರ್ಕೊಂಡು ಎಲ್ಲ ಜೀವಕೋಶಗಳಿಗೆ ಸರಬರಾಜು ಮಾಡ್ತಾ ಇದೆ. ಹಾಗಾಗಿ ಇವೆರಡರಲ್ಲಿ ಸಿಮಿಲರ್ ಅಂದರೆ ಒಂದೇ ಸಮನಾಗಿರುವಂಥದ್ದು, ಪೂರಕವಾಗಿರುವಂಥ ಏನು ಸಾಮ್ಯತೆ ಇದೆ ಅಂದರೆ ಇದಿಷ್ಟು ಅಂತ ಬರಿಬೋದು. ನೆಕ್ಸ್ಟ್ 3ನೇ ಪ್ರಶ್ನೆ, ಈ ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಬಲ್ಬಿನ ಪ್ರಕಾಶವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಸ್ಥಾನದಲ್ಲಿ ಯಾವ ಸಾಧನವನ್ನು ಜೋಡಿಸಬೇಕು? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಸೊ ಇಲ್ಲಿ ಕೊಟ್ಟಿರೋಂಥ ಈ 4 ಆಪ್ಷನ್ನಲ್ಲಿ ಸರಿಯಾದ ಇರೋಂಥದ್ದು ಯಾವುದು ಅಂದರೆ, ಬಲ್ಬಿನ ಈ ಪ್ರಕಾಶಮಾನವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ನಾವು ಬಲ್ಬಿನ ಸ್ಥಾನದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ರಿಯೋಸ್ಟಾಟ್ ಎಂಬ ಸಾಧನವನ್ನು ಬಳಸಬೇಕು. ಯಾಕೆಂದರೆ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸುವಂಥ ಉಪಕರಣನೇ ರಿಯೋಸ್ಟಾಟ್ ಆಗಿರುತ್ತೆ. ಹಾಗಾಗಿ ರಿಯೋಸ್ಟಾಟನ್ನು ಬಳಸಬೇಕು. 4ನೇ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿರುವ ಉಂಟಾದ ಪ್ರತಿಬಿಂಬವನ್ನು ತಿಳಿಸ್ಬೇಕು. ಸೊ ಈ ಚಿತ್ರವನ್ನು ಗಮನಿಸಿ ಮಕ್ಕಳ. ಸೊ ಈ ಚಿತ್ರವನ್ನು ಗಮನಿಸಿದಾಗ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋವಂಥದ್ರಲ್ಲಿ ಇದು ಒಂದು ಸತ್ಯ ಪ್ರತಿಬಿಂಬ, ಮತ್ತು ತಲೆ ಕೆಳಕಾಗಿದೆ, ಮತ್ತು ವಸ್ತುವಿಗಿಂತ ಚಿಕ್ಕದಾಗಿದೆ. ಇದು ವಸ್ತುಗಿಂತ ಚಿಕ್ಕದಾಗಿದೆಯಾ, ಮತ್ತು ಇದು ತಲೆ ಕೆಳಕಾಗಿದೆಯಾ, ಮತ್ತು ಇದು ಸತ್ಯ ಪ್ರತಿಬಿಂಬ ಆಗಿದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಎ ಮತ್ತು ಬಿ ಹೂಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ, ಏಕೆ? ಈಗ ಕೊಟ್ಟಿರುವಂತಹ 2 ಹೂಗಳಲ್ಲಿ ಎ ಹೂ ಇದೆಯಲ್ಲ, ಅದು ಸ್ವಕೀಯ ಪರಾಗಸ್ಪರ್ಶವನ್ನು ಒಳಪಡುತ್ತೆ. ಯಾಕೆಂದರೆ ಅದರಲ್ಲಿ ಕೇಸರವನ್ನು ಒಳಗೊಂಡಿದೆ. ಆದರೆ ಬಿ ಹೂವಿನಲ್ಲಿ ಕೇಸರವನ್ನು ಹೊಂದಿಲ್ಲ. ಹಾಗಾಗಿ ಎ ಹೂವು ಸ್ವಕೀಯ ಪರಾಗಸ್ಪರ್ಶವನ್ನು ಹೊಂದುತ್ತೆ. 6ನೇ ಪ್ರಶ್ನೆ, ಚಿತ್ರವನ್ನು ಗಮನಿಸಿ ಎಬಿಯ ದ್ರವದಿಂದ ಗಾಳಿಯ ಕಡೆಗೆ ಚಲಿಸುವ ಬೆಳಕಿನ ಕಿರಣ ಎಸಿ ಮತ್ತು ಡಿಸಿಗಳು ವಕ್ರೀಭವನ ಹೊಂದಿದ ಕಿರಣಗಳು. ಸೊ ಇಲ್ಲಿ ನಮಗೆ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇವೆರಡು ವಕ್ರೀಭವನ ಹೊಂದಿದ ಕಿರಣಗಳು ಅಂತೇಳಿ ಕೊಟ್ಟಿದ್ದಾರೆ. ತೆಗೆದುಕೊಂಡ ದ್ರವ ಬೆಂಜಿನ್ ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ, ಮತ್ತು ತೆಗೆದುಕೊಂಡ ದ್ರವ ನೀರು ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಯಾವುವು? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸೊ ಇಲ್ಲಿ ನೀರು ಮತ್ತು ಬೆಂಜಿನ್ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕಗಳು ಅವು 1.33 ಮತ್ತು 1.52 ಆಗಿದೆ. ಹಾಗಾಗಿ ದ್ರವ ಬೆಂಜಿನ್ ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಬಿಡಿ ಆಗಿರ್ತದೆ. ದ್ರವ ನೀರಾಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಬಿಸಿ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ, ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ದ್ರವದಲ್ಲಿ ಬೆಳಕಿನ ವೇಗಗಳ ಅನುಪಾತ ಕ್ರಮವಾಗಿ 1.52 ಮತ್ತು 1.33 ಇದೆ. 2 ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಾಂಕ ಅಂತ ಹೇಳಿ ಕರಿತೀವಿ. sin I by sin R. ಹೌದಾ? ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಆನ್ಸರನ್ನು ಬರೀಬೇಕು. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ಚಿತ್ರಗಳು 3 ಬೇರೆ ಬೇರೆ ಪ್ರಾಣಿಗಳಿಗೆ ಹೃದಯಗಳಿಗೆ ಪ್ರತಿನಿಧಿಸುತ್ತವೆ. ಅವುಗಳನ್ನು ಗಮನಿಸಿ ಪ್ರಶ್ನೆಗಳನ್ನು ಉತ್ತರಿಸಿ. ಇಲ್ಲಿ ನೋಡಿ, ಇಲ್ಲಿ ಇದೇ ಬೇರೆ 2 ಹೃದಯ ಹೊಂದಿದೆ, ಇದು ಬೇರೆದು, ಇದು 3 ಹೃದಯ ಹೊಂದಿರುವಂಥದ್ದು, ಇದು 4 ಹೃದಯಗಳನ್ನು ಹೊಂದಿರುವಂಥದ್ದು. ಸೊ ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ ಮತ್ತು ಏಕೆ? ಸೊ ಹೃದಯ 2
ಯಾಕೆಂದರೆ ಆಮ್ಲಜನಕಯುಕ್ತ ಮತ್ತು ಆಮ್ಲಜನಕ ರಿಕ್ತ ರಕ್ತವು ಮಿಶ್ರಣವಾಗೋದಿಲ್ಲ. ಇದರಲ್ಲಿ ದೇಹಕ್ಕೆ ಸಮರ್ಥ ಆಮ್ಲಜನಕ ಪೂರೈಕೆ ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ಸಹಾಯ. ಹಾಗಾಗಿ ಆಪ್ಷನ್ ಈ ಒಂದು ಚಿತ್ರ ಇದೆಯಲ್ಲ, ಇದು ಸರಿಯಾಗಿರುವಂತಹ ಉತ್ತರ ಆಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಸೊ ನಿಮ್ಗೆ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ನೋಡಿ ಮಕ್ಕಳ. ಮೇಲಿನ ಚಿತ್ರಗಳನ್ನು ಗಮನಿಸಿ ಯಾವ ವಿಧದ ಸಂತಾನೋತ್ಪತ್ತಿ ಅಂತ ಹೇಳಿ ಹೆಸರಿಸಿ ಆ ಎರಡು ವಿಧಾನಗಳು ಹೇಗೆ ಭಿನ್ನವಾಗಿವೆ ತಿಳಿಸ್ಬೇಕು. ಸೊ ಇಲ್ಲಿ ನೋಡಿ ಎರಡೂ ಚಿತ್ರಗಳು ನಿಮಗೆ ಕಾಣಿಸ್ತಾ ಇದೆ. ಇದು ಬಹುವಿದಳನ ಕಾಣಿಸ್ತಾ ಇದೆ. ಇಲ್ಲಿ ಕೋಶಗಳು ಹಲವಾರು ಕೋಶಗಳಾಗಿ ವಿಭಜನೆ ಹೊಂದ್ತಾ ಇದೆ. ಇದು ಬಹುವಿದಳನ. ಇಲ್ಲೇನಾಗ್ತಾ ಇದೆ, ಇಲ್ಲಿ ಅಲೈಂಗಿಕ ಅಂದರೆ ದ್ವಿವಿದಳನ. ಒಂದು ಕೋಶ ಏನಾಗ್ತಾ ಇದೆ, ಎರಡು ಭಾಗಗಳಾಗಿ ಸಮನಾದ ಭಾಗಗಳಾಗಿ ವಿಭಜನೆ ಹೊಂದ್ತಾ ಇದೆ. ಹಾಗಾಗಿ ಉತ್ತರ ಅಲೈಂಗಿಕ ಸಂತಾನೋತ್ಪತ್ತಿ ವಿದಳನ ಮತ್ತೆ ಬಹುವಿದಳನ. ಸೊ ದ್ವಿವಿದಳನ ಅಂದರೆ ಜೀವಿಯ ದೇಹ ಸಮನಾಗಿ ಎರಡು ಕೋಶಗಳಾಗಿ ವಿಭಜನೆ ಆಗ್ತದೆ. ಬಹುವಿದಳನ ಅಂದರೆ ಜೀವಿಯ ದೇಹವು ಎರಡು ಅಥವಾ ಅನೇಕ ಮರಿಕೋಶಗಳಾಗಿ ವಿಭಜಿಸಲ್ಪಡುತ್ತದೆ. ನಂತರ ನೀವು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳನ್ನು ನೀವು ತಿಳ್ಕೊಂಡಿರಿ, ಏಕೆಂದರೆ ಇದ್ರ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಈಗ ದ್ವಿವಿದಳನ ಅಂತ ಬಂದರೆ ವಿದಳನವು ಹೊಸ ಜೀವಿಗಳ ಸೃಷ್ಟಿಗೆ ಕಾರಣವಾಗ್ತದೆ. ಅಂದರೆ ಕೋಶ ವಿಭಜನೆಯ ಸಮಯದಲ್ಲಿ ಎರಡು ಭಾಗಗಳಾಗಿ ವಿಭಜನೆಗೊಳ್ಳುವಂತಹದ್ದು. ಉದಾಹರಣೆಗೆ ಅಮೀಬಾ ತರದ ಜೀವಿಗಳಲ್ಲಿ ಕೋಶ ವಿಭಜನೆಯು ಯಾವುದೇ ಸಮತಲದಲ್ಲಿ ಉಂಟಾಗುವುದಿಲ್ಲ. ಅವು ಹೇಗೆ ಬೇಕಾಗೆ ಆಗ್ತಾ ಇರ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಅದು ದ್ವಿವಿದಳನಕ್ಕೆ ಬರುವಂಥದ್ದು ಅಮೀಬಾ ಮತ್ತೆ ಲಿಶ್ಮೇನಿಯಾ. ಸೊ ಲಿಶ್ಮೇನಿಯಾ ಇದು ಸಹ ತನ್ನ ದೇಹದ ಒಂದು ತುದಿಯಲ್ಲಿ ಚಾವಟಿಯಂತಹ ರಚನೆಯನ್ನು ಹೊಂದಿದ್ದು, ಇಂತಹ ಜೀವಿಗಳಲ್ಲಿ ದ್ವಿವಿದಳನವು ಅವುಗಳ ದೈಹಿಕ ರಚನೆಗಳಿಗನುಸಾರವಾಗಿ ಒಂದು ನಿಶ್ಚಿತ ಸಮಯದಲ್ಲಿ ಉಂಟಾಗ್ತದೆ. ಹಾಗಾಗಿ ಎರಡೂ ಚಿತ್ರಗಳನ್ನು ಕೊಟ್ಟು ನಿಮಗೆ ಯಾವ ರೀತಿಯ ಸಂತಾನೋತ್ಪತ್ತಿ ವಿಧ ಅಂತ ಕೊಟ್ಟರೆ ದ್ವಿವಿದಳನ ಅಂತ ಹೇಳಿ ಬರೀರಿ. ಮತ್ತು ಇವುಗಳಲ್ಲಿ ಆಗುವಂಥದ್ದು ದ್ವಿವಿದಳನ ಅಲೈಂಗಿಕ ಸಂತಾನೋತ್ಪತ್ತಿ. ನಂತರ ನಾವು ಬಹುವಿದಳನ. ಸೊ ಬಹುವಿದಳನ ನಡೆಯುವಂಥದ್ದು ಪ್ಲಾಸ್ಮೋಡಿಯಂಗಳಲ್ಲಿ ಹೆಚ್ಚಾಗಿ ಬಹುವಿದಳನ ನಡೆಯುತ್ತೆ ಇದರಲ್ಲಿ. ಸೊ ಪ್ಲಾಸ್ಮೋಡಿಯಂನಂತಹ ಇತರ ಏಕಕೋಶ ಜೀವಿಗಳಲ್ಲಿ ಬಹುವಿದಳನದಿಂದ ಅನೇಕ ಬಾರಿ ಅನೇಕ ಮರಿ ಜೀವಕೋಶಗಳು ಉಂಟಾಗ್ತವೆ. ನೆಕ್ಸ್ಟ್ ತುಂಡರಿಕೆ. ಸೊ ತುಂಡರಿಕೆ ಅಂದರೆ ನಿಮಗೆ ನೆನಪಾಗಲಿ ಸ್ಪೈರೋಗೈರ. ಸೊ ಸ್ಪೈರೋಗೈರದಲ್ಲಿ ತುಂಡರಿಕೆ ಉಂಟಾಗ್ತದೆ. ಸೊ ಸ್ಪೈರೋಗೈರಗಳ ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತವೆ. ಈ ತುಂಡುಗಳು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ. ನೆಕ್ಸ್ಟ್ ಪುನರುತ್ಪಾದನೆ. ಇದು ಪ್ಲಾನೇರಿಯಾದಲ್ಲಿ ಹೆಚ್ಚಾಗಿ ಕಾಣಬರುತ್ತೆ. ಸೊ ಪ್ಲಾನೇರಿಯಾದಲ್ಲಿ ಏನಾಗುತ್ತೆ ಅಂದರೆ ಒಂದು ವೇಳೆ ಜೀವಿ ಯಾವುದೋ ಒಂದು ಕಾರಣದಿಂದ ಅದರ ದೇಹ ತುಂಡಾದರೆ ಅದೇ ಮತ್ತಿನ್ನೊಂದು ಹೊಸ ಜೀವಿಯಾಗಿ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಉದಾಹರಣೆಗೆ ಹೈಡ್ರಾವನ್ನು ತೆಗೆದುಕೊಳ್ಳಿ. ಪ್ಲಾನೇರಿಯಾಗಳಂತಹ ಸರಳ ಜೀವಿಗಳನ್ನು ಅನೇಕ ಚೂರುಗಳಾಗಿ ತುಂಡರಿಸ್ಬೋದು ಮತ್ತು ಪ್ರತಿ ಚೂರು ಏನಾಗುತ್ತೆ, ಹೊಸ ಜೀವಿಯಾಗಿ ಬೆಳೀತಾ ಹೋಗುತ್ತೆ. ಸೊ ನಂತರ ಮೊಗ್ಗಾಗುವಿಕೆ. ಸೊ ಮೊಗ್ಗಾಗುವಿಕೆ ನಾವು ಹೈಡ್ರಾದಲ್ಲಿ ನಾವು ಹೆಚ್ಚಾಗಿ ಕಾಣಸಿಗುತ್ತದೆ. ಹೈಡ್ರಾ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯವೃದ್ಧಿಯಾಗಿ ಬೆಳೆಯುತ್ತದೆ. ಈ ಮೊಗ್ಗುಗಳು ಸಣ್ಣ ಸಣ್ಣ ಜೀವಿಗಳಿಗೆ ಬೆಳೆಯುತ್ತಾ ಹೋಗ್ತವೆ ಮತ್ತು ಪೂರ್ಣ ಬೆಳೆದ ನಂತರ ಮಾತೃ ದೇಹದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಮಾರ್ಪಾಟಾಗುತ್ತೆ. ಹಾಗಾಗಿ ಮೊಗ್ಗಾಗುವಿಕೆ ಅಂದರೆ ಹೈಡ್ರಾ ನೆನಪು ಮಾಡ್ಕೊಳ್ಳಿ. ಪುನರುತ್ಪಾದನೆ ಅಂತ ಹೇಳಿದ್ರೆ ಪ್ಲಾನೇರಿಯಾ, ತುಂಡರಿಕೆ ಅಂದರೆ ಸ್ಪೈರೋಗೈರಾ, ಬಹುವಿದಳನ ಅಂದರೆ ಪ್ಲಾಸ್ಮೋಡಿಯಂ, ನೆಕ್ಸ್ಟ್ ದ್ವಿವಿದಳನ ಅಂತ ಹೇಳಿದ್ರೆ ಲಿಶ್ಮೇನಿಯಾ ಮತ್ತೆ ಅಮೀಬಾ. ಇವುಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಯುವಂಥದ್ದು. ಅರ್ಥ. ನೆಕ್ಸ್ಟ್ ಕಾಯಜ ಸಂತಾನೋತ್ಪತ್ತಿ. ಸೊ ಕಾಯಜ ಸಂತಾನೋತ್ಪತ್ತಿ ಅಂದರೆ ಯಾವುದೇ ರೀತಿಯ ಬೇರುಗಳು ಮಣ್ಣಿನ ಒಂದು ಸಂಪರ್ಕಕ್ಕೆ ಬಂದರೆ, ಸಸ್ಯದ ಎಲೆಗಳು ಮಣ್ಣಿನ ಸಂಪರ್ಕಕ್ಕೆ ಬಂದರೆ ಅಂಚುಗಳು, ಅದು ಒಂದು ಹೊಸ ಜೀವಿಯಾಗಿ ಬೆಳೆಯುತ್ತೆ. ಎಕ್ಸಾಂಪಲ್ ಬ್ರಯೋಫೈಲಮ್ ಅಂತ ಹೇಳಿ ಕರಿತೀವಿ. ಸೊ ಬ್ರಯೋಫೈಲಮ್ ಮೇಲೆ ನೀವು ನೋಡಿದ್ರೆ ಬ್ರಹ್ಮಕಮಲದ ಎಲೆಗಳು. ಸೊ ಇವುಗಳು ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್ ಬೀಜಕ ಉತ್ಪಾದನೆ ಅಂದರೆ ರೈಸೋಫೈಲ್ಸ್ಗಳಲ್ಲಿ ಬೀಜಕ ಉತ್ಪಾದನೆ ಮೂಲಕ ಒಂದು ಹೊಸ ಜೀವಿ ಉತ್ಪಾದನೆ ಆಗುತ್ತದೆ. ಸೊ ಬೀಜಕಗಳ ಸುತ್ತ ದಪ್ಪನಾದ ಹೊದಿಕೆ ಇರುವುದರಿಂದ ಅನುಕೂಲಕರ ಸ್ಥಿತಿ ಅಂದರೆ ತೇವಾಂಶದ ಮೇಲೆ ಜಾಗ ದೊರೆತಾಗ ಬೀಜಕಗಳು ಸುರಕ್ಷಿತವಾಗಿರ್ತವೆ. ಗಾಳಿಯ ಮೂಲಕ ಬಹುದೂರ ಪ್ರದೇಶಕ್ಕೆ ಚಲಿಸುವುದರಿಂದ ಹೆಚ್ಚಿನ ಪ್ರದೇಶಗಳಲ್ಲಿ ಸಂತತಿ ಮುಂದುವರಿಯುತ್ತದೆ. ಉದಾಹರಣೆಗೆ ಬ್ರೆಡ್ ಮೌಲ್ಡ್ ಇದಕ್ಕೆ ಉದಾಹರಣೆಯಾಗಿದೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಲ್ಲ? ಸೊ ಮುಂದಿನ ವಿಡಿಯೋದಲ್ಲಿ ನಾನು ಉಳಿದಂತಹ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತೇನೆ. ಸೊ ಇದನ್ನು ನೀವು ಚಿತ್ರದ ಮೇಲೆ ನಿಮಗೆ ಪ್ರಶ್ನೆ ಕೇಳೋದ್ರಿಂದ ನಾನು ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.